ಮೈಸೂರು ನಗರದಲ್ಲಿ ಇರುವ ಗರುಡ ಮಾಲ್ ಬಳಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾವ ರೀತಿ ಸುತ್ತುವರೆದು ಯಾರೂ ಪ್ರವೇಶವಿಲ್ಲದಂತೆ ಮಾಡಿ ನಮ್ಮ ಹಿಂದೂ ಸಮಾಜಕ್ಕೆ ಬಂದು ದೇವಸ್ಥಾನವು ಮೈಸೂರಿನಲ್ಲಿ ಕಣ್ಮರೆ ಮಾಡಿರುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸುತ್ತಲೂ ಗೋಡೆಗಳನ್ನು ಕಟ್ಟಿ ಮತ್ತು ಒಳಗಡೆ ಯಾರೂ ಪ್ರವೇಶಿಸದಂತೆ ಮಾಡಿರುತ್ತಾರೆ. ಈ ಹಿಂದೆ KRS ಪಾರ್ಟಿಯು ಇಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸುವುದಕ್ಕೆ ಅಭ್ಯಂತರ ವ್ಯಕ್ತಪಡಿಸಿ ಸ್ಥಳೀಯವಾಗಿ ಚಿತ್ರೀಕರಣ ಮಾಡಿ ಪ್ರತಿಭಟಿಸಿದಾಗ ಅದರ ಪರಿಣಾಮ ಶುಲ್ಕವನ್ನು ವಸೂಲಿ ಮಾಡುವುದು ನಿಲ್ಲಿಸಲಾಯಿತು. ಅದಕ್ಕೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಮುಕ್ತಿ ಸಿಗಲಿಲ್ಲ. ಇದು ಯಾಕೋ ಗೊತ್ತಿಲ್ಲ. KRS ಪಾರ್ಟಿಯವರಿಗೆ ಹಿಂದೂ ಧರ್ಮದ ಬಗ್ಗೆ ಗಮನ ಹರಿಸಲಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು. ಈ ರೀತಿಯಾಗಿ ಇರುವ ಈ ದೇವಸ್ಥಾನಕ್ಕೆ ಯಾವುದೇ ಕಾಯಕಲ್ಪವಿಲ್ಲ. ಆದ್ದರಿಂದ ಈಗಲಾದರೂ ಜನತೆ ಎಚ್ಚೆತ್ತು ಪದಾಧಿಕಾರಿಗಳು ಹೋರಾಟಗಾರರು ಒಂದು ಚಳುವಳಿಯ ರೂಪದಲ್ಲಿ ಪ್ರಾರಂಭಿಸಬೇಕು. ಇಲ್ಲಿ ಕಾಣಿಸಿರುವ ದೇವಾಲಯದ ಬಾಗಿಲು ನೋಡಿ ಎಷ್ಟು ಸಣ್ಣದಾಗಿ ಇದೆ. ಇದರ ಮುಖಾಂತರ ಹೋಗಿ ಪುರೋಹಿತರು ಪೂಜಾ ಕಾರ್ಯಗಳನ್ನು ಮುಗಿಸಿ ಹಿಂದಿರುಗಿ ಅವರು ಬೆಳಿಗ್ಗೆಯೇ ಹೊರಟು ಹೋಗುತ್ತಾರೆ. ಪುನಃ ಅವರು ಬರುವುದು ನಾಳೆಯೇ. ಇಲ್ಲಿ ಅಶ್ವತ್ಥ ಕಟ್ಟೆ ಮತ್ತು ಇತರ ಸಣ್ಣ ಗುಡಿಯೂ ಉಂಟು. ಇದಕ್ಕೆ ಪೂಜೆ ಪುರಸ್ಕಾರವಿಲ್ಲ. ಈ ದೇವಸ್ಥಾನಕ್ಕೆ ಮುಂಬಾಗಿಲಿನಿಂದ ಪ್ರವೇಶ ಪಡೆಯಲು ಸ್ವಲ್ಪ ಶ್ರಮ ವಹಿಸಿದರೆ ಸಾಕು. ಹಿಂದೂ ಧರ್ಮದ ಒಂದು ದೇವಸ್ಥಾನವು ಪೂರ್ಣ ಜೀರ್ಣೋದ್ಧಾರವಾಗುವುದರಲ್ಲಿ ಸಂಶಯವಿಲ್ಲ. ಇದಕ್ಕೆ ಬೇಕು ಹಿಂದೂ ಜನಗಳ ಸಹಕಾರ, ಜಾಗೃತಿ ಅಗತ್ಯವಾಗಿರುತ್ತದೆ. ಇದಕ್ಕೆ ತಾವು ಮನಸ್ಸು ಮಾಡಿ ಈ ದೇವಸ್ಥಾನದ ಬಾಗಿಲು ತೆರೆಸಲು ಶ್ರಮಿಸಬೇಕಾಗಿ ಕೋರುತ್ತೇನೆ. ಹಾಗೂ ಇಲ್ಲಿ ವಾಹನಗಳ ದಟ್ಟಣೆ ಇರುತ್ತದೆ ಮತ್ತು ಇಲ್ಲಿ ಬೇಕಾಬಿಟ್ಟಿ ಅವ್ಯವಸ್ಥೆಯಿಂದ ಕೂಡಿದೆ. ಇದನ್ನೆಲ್ಲ ಗಮನಕ್ಕೆ ತಂದು ಒಂದು ಪರಿಹಾರ ಕಂಡುಕೊಂಡರೆ ದೇಶವು ಉದ್ಧಾರವಾಗುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಚಿತ್ರೀಕರಣವು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ದೇವಸ್ಥಾನವು